ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದನು ಯಾವಾಗ ಡೈರೆಕ್ಷನ್ ಮಾಡಬೇಕು ಅಂತ ನಾನು ಶುರು ಮಾಡಿದೆ. ಅವಾಗ ನಮ್ಮ ಪ್ರೊಡ್ಯೂಸರ್ ಹುಡ್ಕೋದೇ ಒಂದು ಚಾಲೆಂಜಿಂಗ್. ಹೇಗೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದೇ ಒಂದು ದೊಡ್ಡ ಕ್ವಶನ್ ಇದ್ದಂಗೆ, ಅಲ್ಲಿಂದ ಪ್ರೊಡ್ಯೂಸರ್ ನೋಡ್ತಾರೆ ಒಂದು ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಆಗುತ್ತೆ. ನಾನು ಸುಮಾರು ಜನನ ಅಲ್ಲದೆ ಎಲ್ಲ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಅರ್ಬಿಟ್ ಫೈನಾನ್ಷಿಯರ್ಸ್, ರಿಯಲ್ ಎಸ್ಟೇಟ್, ಈ ರೀತಿ ಎಲ್ಲರನ್ನೂ ಅಪ್ರೋಚ್ ಮಾಡಿದೆ. ಸೊ ಇಲ್ಲೋ ಒಂದೆರಡು ಜಾಯ್ನ್ ಆಗೋ, ಬಟ್ ಎಲ್ಲೋ ಒಂದು ಕನೆಕ್ಷನ್ ಮಿಸ್ ಆಗೋದು, ಕೊನೆಗೆ ಎಲ್ಲೋ ಒಂದು ಸ್ಥಿತಿಲಿ ಬಂದು ನಾನು ಡೈರೆಕ್ಷನ್ ಆದೆ. ಬಟ್ ನಾನು ಡೈರೆಕ್ಷನ್ ಆದ್ಮೇಲೆ, ಡೈರೆಕ್ಟರ್ ಆದ್ಮೇಲೆ ನನಗೆ ಅನ್ಸಕ್ ಶುರು ಮಾಡಿದ್ದು, ತುಂಬಾ ಜನ ಪ್ರೊಡ್ಯೂಸರ್ಸ್ ಹುಡುಕ್ತಾ ಇದ್ರು ನಮ್ಮಂತ ಹುಡುಗರನ್ನ. ಮೀನ್ಸ್ ಅವ್ರಿಗೂ ಪ್ರೊಡ್ಯೂಸ್ ಮಾಡಕ್ ಆಸೆ ಇತ್ತು, ಬಟ್ ಅವ್ರಿಗೆ ಕರೆಕ್ಟ್ ಆದ ಹ್ಯಾಂಡಲ್ ಸಿಗ್ತಿಲ್ಲ. ಸೊ ಈಗ ಇವೆರಡು ಪೋಲ್ನು ಒಂದು ಮಾಡುವಂತ ಒಂದು ವೇದಿಕೆ ಈ ಫಿಲ್ಮಿ ಸ್ಪಿಯರ್. ಸೊ ಅದೇ ರೀತಿ ಏನಂದ್ರೆ, ನಾವು ಪಟ್ಟಿದ ಕಷ್ಟನೇ ನೀವು ಪಡಬಾರ್ದು ಅಂದ್ಬಿಟ್ಟು ಈ ಫಿಲ್ಮಿ ಸ್ಪಿಯರ್ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಪ್ರೊಫೈಲ್ನ ನಿಮ್ಮ ಒಂದು ಬಯೋಡೇಟಾ ರೆಡಿ ಮಾಡಿ ಅವರು ಒಂದು filmisphere.com/talentsphere ಇಲ್ಲಿ ನಿಮ್ದನ್ನ ಅಪ್ಲೋಡ್ ಮಾಡಿದ್ರೆ, ಸೊ ಅಲ್ಲಿ ಪ್ರೊಡ್ಯೂಸರ್ಸ್ಗೂ ಕೂಡ ನಿಮ್ ವ್ಯೂ ಮಾಡೋದು, ನಮ್ಮಂಥವ್ರು ಎಲ್ಲರೂ ವ್ಯೂ ಮಾಡೋದು. ಸೊ ಯಾರಿಗಾನ ಇಷ್ಟ ಆಗಿ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಒಂದು ನಂಬಿಕೆ ಬಂದ್ರೆ ಕರೆದು ಕೆಲಸ ಬರ್ತಾರೆ. ಸೊ ಈ ರೀತಿ ವೇದಿಕೆ ನೀವು ಯೂಸ್ ಮಾಡ್ಕೊಳ್ಳಿ. ಯಾರೋ ಒಂದು ಕಲ್ಪಿಸ್ತಾ ಇದ್ದಾರೆ ಅಂದ್ಮೇಲೆ ನಾವು ಯೂಸ್ ಮಾಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಸೊ ಹ್ಯಾಟ್ಸ್ ಆಫ್ ಟು filmisphere.com. ಸೊ ನೀವು ಯೂಸ್ ಮಾಡ್ಕೊಳ್ಳಿ, ನಾನು ಯೂಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.